ಅಲ್ಲೆಲ್ಲೂಯ. ನಮ್ಮೆಲ್ಲ ಒಳ್ಳೆಯದಕ್ಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸರ್ವೋತ್ತಮ ಕೀರ್ತನೆಯಲ್ಲಿ ಒಂದು ವಾಕ್ಯವನ್ನ ನಾವು ಜ್ಞಾಪಕ ಮಾಡಿಕೊಳ್ಳೋಣ. 12ನೇ ವಾಕ್ಯವನ್ನ ಕರ್ತನೇ, ನೀನು ಪ್ರೀತಿ ಸ್ವರೂಪನಾಗಿ ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳಿಗೆ ತಕ್ಕ ಅವನವನ ಕೃತ್ಯಗಳ ಪ್ರಕಾರ ಪ್ರತಿಫಲವನ್ನು ಕೊಡುವಂತವನಲ್ಲವೇ ತಕ್ಕ ಪ್ರತಿಫಲವನ್ನು ಕೊಡುವನಲ್ಲವೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲ್ಲೂಯ. ಕರ್ತನೆ ಆತನು ಪ್ರೀತಿ ಸ್ವರೂಪನಾಗಿದ್ದಾರೆ, ಪ್ರೀತಿಸುವಂತ ದೇವಾದಿ ದೇವನಾಗಿದ್ದಾರೆ. ಅದರಿಂದ ಆತನು ಪ್ರೀತಿ ಸ್ವರೂಪ. ಅವರು ನೋಡ್ತೇವೆ, ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನ ಕೊಡುವಂತವನಲ್ಲವೇ. ಅಲ್ಲೆಲ್ಲೂಯ. ಅದರಿಂದ ವಾಕ್ಯ ನೋಡುತ್ತೆ, ಪ್ರತಿಯೊಬ್ಬನು ಅವನವನ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವಂತ. ಅಲ್ಲೆಲ್ಲೂಯ. ನಮ್ಮೊಬ್ಬೊಬ್ಬರಿಗೆ ಒಂದು ಫಲ ಕಾಯ್ತಾ ಇದೆ. ದೇವರಿಂದ ಪ್ರತಿಫಲ ನಮ್ಗೆ ಕಾಯ್ತಾ ಇದೆ. ಆ ಪ್ರತಿಫಲ ನಮ್ಮನ್ನು ಕಾಯ್ತಾ ಇದೆ. ನಮಗೆ ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾರೆ. ಅಲ್ಲೆಲ್ಲೂಯ. ಯಾಕಂದ್ರೆ ಆ ಪ್ರತಿಫಲ ಆತನ ಕೈಯಲ್ಲಿದೆ. ಆತನಿಗೆ ಯಾರಿಗಿಷ್ಟವೋ ಅವ್ರಿಗೆ ಕೊಡ್ತಾರೆ. ಯಾರು ವಿಧೇಯರಾಗಿರ್ತಾರೆ, ಯಾರು ಭಯದಿಂದ ಇರ್ತಾರೋ, ಯಾರು ಭಕ್ತಿಯಿಂದ ಇರ್ತಾರೋ, ಯಾರು ಪರಿಶುದ್ಧತೆಯಿಂದ ಆತನ ಆಜ್ಞೆಗಳನ್ನ ಕೈಗೊಂಡು ನಡೀತಾರೋ ಅವರಿಗೆ ಪ್ರತಿಫಲವನ್ನ ಕೊಡ್ತೇನೆ ಅಂತ ಹೇಳಿ ಈ ವಾಕ್ಯದಲ್ಲಿ ನಾನು ನೋಡ್ತೇವೆ. ಅಲ್ಲೆಲ್ಲೂಯ. ನಾವೊಂದು ವಾಕ್ಯ ನಿಮಗೆ ಜ್ಞಾಪಕ ಪಡಿಸ್ತೇನೆ. ದಾವೀದನಿಗೆ ದೇವರು ಹೇಳ್ತಾರೆ, ನಾನೊಂದು ಮನೆಯನ್ನು ನಿನಗೆ ಕಟ್ಟಿಕೊಡ್ತೇನೆ ಅಂತ. ಅಲ್ಲೆಲ್ಲೂಯ. ನಾನು ನಿನಗೊಂದು ಮನೆಯನ್ನ ಕಟ್ಟಿ ಕೊಡ್ತೇನೆ. ಯಾಕಂದ್ರೆ ಆತನು ಪ್ರತಿಯೊಬ್ಬನ ಕೃತ್ಯಗಳಿಗೆ ತಕ್ಕಂತೆ ಫಲ ಕೊಡುವ ಆತನು. ನಾನು ನಿನಗೆ ಒಂದು ಮನೆಯನ್ನು ಕಟ್ಟಿಕೊಡ್ತೇನೆ, ನಾನು ನಿನ್ನ ಸಿಂಹಾಸನವನ್ನ ಸ್ಥಿರಪಡಿಸ್ತೇನೆ. ಅಲ್ಲೆಲ್ಲೂಯ. ಯಾಕಂದ್ರೆ ದೇವರು ಸಂತೋಷ ಪಟ್ಬಿಟ್ರೆ ಆತನು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಶಕ್ತನಾಗಿದ್ದಾರೆ. ಯಾಕಂದ್ರೆ ತನ್ನ ಜೀವನೇ ನಮಗೋಸ್ಕರ ಕೊಟ್ಬಿಟ್ರು. ಇನ್ನೇನ್ ಕೊಡಲ್ಲ ನಮಗೆ. ಬೇಡಿಕೊಳ್ರಿ, ಏನ್ ಬೇಕಾದ್ರೂ ನಮಗೆ ಕೊಡುವಂತ ದೇವನು. ಅದರಿಂದ ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳ ತಕ್ಕ ಪ್ರತಿಫಲವನ್ನ ಕೊಡ್ತಾರೆ. ನಾವು ಎಷ್ಟು ಆತನ ಹತ್ತಿರಕ್ಕೆ ಬರ್ತೇವೋ, ನಾವೆಷ್ಟು ಆತನನ್ನು ಹತ್ತುಕೊಂಡಿರ್ತೇವೋ, ನಾವೆಷ್ಟು ಆತನನ್ನ ಬಲವಾಗಿ ಹಿಡ್ಕೊಂಡಿರ್ತೇವೋ ಅದಕ್ಕೆ ತಕ್ಕ ಹಾಗೆ ಅಲ್ಲೆಲ್ಲೂಯ 30ರಷ್ಟು 60ರಷ್ಟು 100ರಷ್ಟು ಪ್ರತಿಫಲ ಕೊಡ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದನೇ ಪ್ರತಿಯೊಬ್ಬನು ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ನಮಗಿಟ್ಟಿದ್ದಾರೆ. ಅಲ್ಲೆಲ್ಲೂಯ. ಅದರಿಂದನೇ ಆ ಪ್ರತಿಫಲ ಹೊಂದಿಕೊಳ್ಳುವುದಕ್ಕೆ ನಾವೇನ್ ಮಾಡ್ಬೇಕಂತೆ ಅಲ್ಲೆಲ್ಲೂಯ, ನಮ್ಮ ಕೃತ್ಯಗಳನ್ನ ಸರಿಯಾದ ರೀತಿಯಲ್ಲಿ ಭಯದಿಂದ, ಭಕ್ತಿಯಿಂದ, ಪರಿಶುದ್ಧತೆಯಿಂದ ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಮಾಡುವಂಥದ್ದನ್ನ ದೇವರ ದೃಷ್ಟಿಸಿ ನೋಡ್ತಾರೆ. ನಾವೇನ್ ಮಾಡ್ತಿದ್ದೇವೆ, ನಾವು ಹೇಗಿದ್ದೇವೆ, ನಾವು ಹೇಗೆ ನಡೀತಾ ಇದ್ದೇವೆ, ನಾವು ಹೇಗೆ ಜೀವಿಸ್ತಾ ಇದ್ದೇವೆ, ಏನ್ ಪ್ರತಿಫಲ ಕೊಡ್ಲಿ, ನನ್ನ ಮಗನಿಗೆ ಏನ್ ಕೊಡ್ಲಿ, ನನ್ನ ಮಗಳಿಗೆ ಏನ್ ಕೊಡ್ಲಿ, ಏನ್ ಆಶೀರ್ವಾದ ಕೊಡ್ಲಿ, ಏನ್ ವರ ಕೊಡ್ಲಿ. ಅಲ್ಲೆಲ್ಲೂಯ. ನನ್ನ ಮಗಳು ಏನ್ ಪ್ರಾರ್ಥನೆ ಮಾಡ್ತಿದ್ದಾಳೆ, ನನ್ನ ಪ್ರಾರ್ಥನೆಗೆ ಏನ್ ಉತ್ತರ ಕೊಡ್ಲಿ, ನಾನು ಏನ್ ಕೇಳಿದ್ರೆ ಏನ್ ಕೊಡ್ಲಿ ಅಂತೇಳಿ ಅಲ್ಲಿ ದೇವರು ಅವರವರಿಗೆ ಅಲ್ಲಿ ಪ್ರತಿಫಲವನ್ನ ನಮಗೆ ಕೊಡುವುದಕ್ಕೆ ಶಕ್ತನಾಗಿದ್ದಾರೆ. ಅದರಿಂದ ಪ್ರತಿಫಲ ಕೊಡುವಂತ ದೇವರು. ಅಲ್ಲೆಲ್ಲೂಯ. ಅದನ್ನ ಪಡ್ಕೊಳ್ಳೋದಿಕ್ಕೆ ನಾವು ಶಕ್ತರಾಗಿರ್ಬೇಕು, ಆಸಕ್ತರಾಗಿರ್ಬೇಕು, ಅದನ್ನ ಪಡ್ಕೋಬೇಕು. ಅವ್ರು ಕೊಡಕ್ ರೆಡಿ ಇದ್ದಾರೆ. ನಾವು ಇಸ್ಕೊಳಕ್ ತಯಾರಿರ್ಬೇಕು. ನಾವು ಇಸ್ಕೊಳಕ್ಕೆ ತಯಾರಿದ್ರೆ ಮಾತ್ರ ಪಡ್ಕೊಳ್ಳಕ್ಕಾಗದು. ಅದರಿಂದನೇ ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಕ್ಕೆ ತಕ್ಕ ಪ್ರತಿಫಲವನ್ನ ಕೊಡುವಂಥವನ್ನಲ್ಲವೇ. ಕೊಡ್ತಾರೆ, ಇಟ್ಕೊಳ್ಳಲ್ಲ. ನಮಗಂತ ಸಿದ್ಧ ಮಾಡಿದ್ದಾರೆ, ನಮಗಂತ ರೆಡಿ ಮಾಡಿದ್ದಾರೆ, ಅದು ನಮಗೆ ಕೊಡ್ಲೇಬೇಕು. ಇವಾಗ ಮನೆಯಲ್ಲಿ ನಮಗೋಸ್ಕರ ತಿಂಡಿ ಮಾಡಿದ್ಮೇಲೆ ಕೊಡ್ತಾರ ಕೊಡಲ್ವಾ? ಅವರೇ ತಿನ್ಬಿಡ್ತಾರೆ ಎಲ್ಲ. ಅಲ್ಲೆಲ್ಲೂಯ. ಮನೆಯಲ್ಲೇ ನಮಗೋಸ್ಕರ ಮಾಡಿದ್ದನ್ನ ಕೊಡೋದಿಕ್ಕೆ ಅವ್ರ ದಾಹ ಉಳ್ಳವರಾಗಿದ್ದಾರೆ, ಆಸಕ್ತಿ ಉಳ್ಳವರಾಗಿದ್ದ ಅಂದ್ರೆ ದೇವರು ನಮಗೋಸ್ಕರ ಇಟ್ಟಿರುವಂತ ಪ್ರತಿಫಲವನ್ನ ನಮಗೆ ಕೊಡದೇ ಇರ್ತಾರೆ. ನಮಗೋಸ್ಕರ ಇಟ್ಟಾಯ್ತು, ನಮಗೋಸ್ಕರ ಪ್ರತ್ಯೇಕ ಮಾಡಲ್ಪಟ್ಟಾಯ್ತು, ನಮ್ಮ ಹೆಸರು ಬರೆಯಲ್ಪಟ್ಟಾಯ್ತು. ಇದು ಈ ಪ್ರತಿಫಲ ಇಂಥವರಿಗಂತೇಳಿ ದೇವರು ನೇಮಿಸಾದ್ಮೇಲೆ ಅದು ಯಾರಿಂದಲೂ ತೆಗೆದುಕೊಳ್ಳೋದಿಕ್ಕೋ ಕಿತ್ಕೊಳ್ಳೋದಿಕ್ಕೋ ನಮ್ಗೆ ಯಾರಿಗೂ ಸಾಧ್ಯವಿಲ್ಲ. ಅಲ್ಲೆಲ್ಲೂಯ. ಅವನವನ ಕೃತ್ಯಗಳ ತಕ್ಕ ಪ್ರತಿಫಲವು ಕೊಡತಕ್ಕ ಶಕ್ತಿ ನನ್ನಲ್ಲಿದೆ ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ
ಆತನು ಕೊಡುವಂತವನಾಗಿದ್ದಾನೆ. ಅದರಿಂದ ನಾವು ಆತನಿಗೆ ಆ ಪ್ರತಿಫಲ ಹೊಂದ್ಕೊಳ್ಳೋದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಎಫೆಸದವರ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 2ನೇ ವಾಕ್ಯವನ್ನ ನಾವು ಓದ್ಕೊಳ್ಳು. ಎಫೆಸದವರ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 2ನೇ ವಾಕ್ಯ 5வது அதிகாரம் 2வது வசனம். நீங்களும் அன்பிலே நடந்து கொள்ளுங்கள். ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನೆಲೆಗೊಂಡಿರಿ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲಿ ಕೀರ್ತನೆಗಾರನಲ್ಲಿ ನೋಡ್ತೇವೆ ಆತನ ಪ್ರೀತಿ ಸ್ವರೂಪನು ಎಂಬುದಾಗಿ ನಾವು ಓದಿದ್ದೆವು. ಪ್ರೀತಿ ಸ್ವರೂಪನಾಗಿರೋ ನೀನು ಪ್ರೀತಿ ಸ್ವರೂಪನು, ಪ್ರತಿಯೊಬ್ಬನಿಗೂ ಫಲ ಕೊಡುವಂತನು. ಇಲ್ಲಿ ನೋಡ್ತೇವೆ ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ ಅಂತ. ಹಲ್ಲೆಲೂಯಾ. ನೋಡ್ರಿ, ಅವರು ದೇವರ ವಾಕ್ಯದಲ್ಲಿ ತನ್ನನ್ನೇ ದೇವರ ಸುಗಂಧ ವಾಸನೆಯಾದ ಕಾಣಿಕೆಯಾಗಿ ಯಜ್ಞವಾಗಿ ಸಮರ್ಪಿಸ್ಬಿಟ್ರು. ಅಸುವಾಸನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದ ಕ್ರಿಸ್ತನು ಆ ಸುಗಂಧ ವಾಸನೆ, ಅಸುವಾಸನೆ. ನೋಡ್ರಿ, ಇಡೀ ಪ್ರಪಂಚದಲ್ಲೇ ಆತನ ಸುಗಂಧ ಹರಡಿದೆ. ಹಲ್ಲೆಲೂಯಾ. ಎಲ್ಲ ಕುಲ, ಭಾಷೆ, ಜನಾಂಗದವರು ಎಲ್ಲ ಬಾಯಲ್ಲೂ ಎಲ್ಲರ ಹತ್ರ ಏನಿದೆ? ಯೇಸು ಕ್ರಿಸ್ತನ ಏನಿದೆ? ಸುಗಂಧ ವಾಸನೆ. ಅರ್ಥ ಆಗಿಲ್ವಾ? ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಸುಗಂಧ ವಾಸನೆ ಎಲ್ಲ ಇಡೀ ಪ್ರಪಂಚವನ್ನೇ ಆವರಿಸಿಕೊಂಡಿದೆ. ಆ ವಾಸನೆ, ಆ ಸುಗಂಧ ವಾಸನೆಯನ್ನ ಆತನು ನಮಗೋಸ್ಕರ ಉಂಟು ಮಾಡಿದನು. ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನೆಲೆಗೊಂಡಿರ್ಬೇಕಂತೆ. ಹಲ್ಲೆಲೂಯಾ. ನೀವು ಯಜ್ಞವಾಗಿ ಅರ್ಪಿಸೋದೇನು ಬೇಡ, ನೀವನೇನು ಶಿಲ್ಬೆಲ್ ಜಡಿಯಲ್ಪಡೋದೇನು ಬೇಡ. ಪಟ್ಟಾಯ್ತು ದೇಶ, ಗಾಯಪಟ್ಟಾಯ್ತು, ರಕ್ತ ಚೆಲ್ಲಿ ಆಯ್ತು, ಸತ್ತಾಯ್ತು, ಮೃತ್ಯುಂಜಯನಾಗಿ ಎದ್ದಾಯ್ತು. ಆ ಸುಗಂಧ ವಾಸನೆ ಇಡೀ ಪ್ರಪಂಚದಲ್ಲಿ ಅದು ದಿನೇ 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 ಹರಡುತ್ತಿದೆ ಹೊರತು ಆ ವಾಸನೆಯನ್ನ ಯಾರಿಂದಲೂ ತಡಿಸಿ ನಿಲ್ಸೋದಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಈ ಮಲ್ಲಿಗೆ ಹೂವ ಸ್ವಲ್ಪ ದೂರಕ್ಕೆ ಮಾತ್ರ ವಾಸನೆ ಬರುತ್ತೆ. ಹಲ್ಲೆಲೂಯಾ. ಸ್ವಲ್ಪ ದೂರ ಮಾತ್ರ, ಆಮೇಲೆ ವಾಸನೆ ಇರಲ್ಲ. ಆದ್ರೆ ಈ ವಾಸನೆ ಹಂಗಲ್ಲ, ಇಡೀ ಪ್ರಪಂಚದಲ್ಲೇ ಹಲ್ಲೆಲೂಯಾ ಸುಗಂಧ ವಾಸನೆಯಾಗಿ ಹರಡಲ್ಪಟ್ಟಿದೆ. ಅದರಿಂದ ಸುಗಂಧ ವಾಸನೆಯಾದ ಕಾಣಿಕೆಯನ್ನಾಗಿ ತನ್ನನ್ನ ಅರ್ಪಿಸಿದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. 2 ಕೊರಿಂಥಿಯರ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 15ನೇ ವಾಕ್ಯ ನೋಡೋಣ. 2 ಕೊರಿಂಥಿಯರು 2:15. நான் தேவ கிறிஸ்துவுக்குள்ள அர்க்கந்தமா இருக்கிறோம். 16. ಆಮೆನ್. ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ನಾವು ನಾಶನ ಮಾರ್ಗದಲ್ಲಿರುವವ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿಯೂ ಇದೆ. ಹಲ್ಲೆಲೂಯಾ. ಅದರ ಇಂಥ ಕಾರ್ಯಗಳಿಗೆ ಯಾರು ಯೋಗ್ಯರು ಎಂಬುದಾಗಿ. ಹಲ್ಲೆಲೂಯಾ. ಅದರಿಂದ ಈ ವಾಕ್ಯದಲ್ಲಿ ನೋಡ್ತೇವೆ, 15ನೇ ವಾಕ್ಯದಲ್ಲಿ ರಕ್ಷಣಾ ಮಾರ್ಗದಲ್ಲಿಯೂ ನಾಶನ ಮಾರ್ಗದಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ
ಪರಿಮಳವಾಗಿದ್ದೇವೆ. ಹೆಂಗೆ ನಾವು ಕೃಷ್ಣನ ಪರಿಮಳವಾಗಿರೋದು ಹೇಗೆ ಅಂದ್ರೆ, ಯೇಸು ಸ್ವಾಮಿ ಸೆಂಟ್ ತಯಾರು ಮಾಡಿ, ಯೇಸು ಸ್ವಾಮಿ ಸೆಂಟಪ್ಪ, ನಾವು ಯೇಸು ಸ್ವಾಮಿ ಸೆಂಟ್ ಹಾಕೊಂಡಿದ್ದೀವಿ. ಆ ಮಲ್ಲಿಗೆ ಹೋದ್ದು, ಕನಕಾಂಬರದ್ದು ಯಾವುದೋ ಒಂದು ಸೆಂಟು, ಇದು ಯೇಸು ಸ್ವಾಮಿ ಪರಿಮಳ, ಇದು ಯೇಸು ಸ್ವಾಮಿ ಸುವಾಸನೆ. ಇದು ಹೇಳಿದ್ರೆ ನಂತರ ಜನ ಅಲ್ಲೇಲೂಯ ನಂತರ ಇಲ್ಲಿ ವಾಕ್ಯ ಹೇಳುತ್ತೆ, ನಾವೇನಾಗಿರ್ಬೇಕಂತೆ ವಾಕ್ಯ ಹೇಳುತ್ತೆ, ಪರಿಮಳವಾಗಿರ್ಬೇಕು. ಎಂತ ಪರಿಮಳ? ಕ್ರಿಸ್ತನ ಪರಿಮಳ. ತಮಿಳಲ್ಲಿ ನಾ சொல்லுமா, ಕ್ರಿಸ್ತುವಿನ ನರ್ಗಂಧಮ ಇರಕ ವೇಣುಮ. ಅಲ್ಲೇಲೂಯ. ಅಂದ್ರೆ ನಮ್ಮಲ್ಲಿ ಕ್ರಿಸ್ತನ ಪರಿಮಳ ಬೀಸ್ತಾ ಇರಬೇಕು, ನಮ್ಮೊಳಗಿಂದ ಕ್ರಿಸ್ತನ ಪರಿಮಳ ಉಂಟಾಗ್ತಾ ಇರಬೇಕು. ನಮ್ಮ ನೋಡುವವರೆಲ್ಲರೂ ಇವರು ಕ್ರೈಸ್ತರು, ಇವರು ದೇವರ ಮಕ್ಕಳು, ಇವರು ರಕ್ಷಣೆ ಹೊಂದಿದವರು. ಹಲ್ಲೆಲೂಯ. ಇವರು ಸುಳ್ಳಾಡಲ್ಲ, ಇವರು ಮೋಸ ಮಾಡಲ್ಲ, ಇವರು ಅನ್ಯಾಯ ಮಾಡಲ್ಲ, ಇವರು ಅಕ್ರಮ ಮಾಡಲ್ಲ, ಯೇಸುವನ್ನ ನಂಬಿದವರಾಗಿರುವುದರಿಂದ ಹಲ್ಲೆಲೂಯ ಕ್ರಿಸ್ತನ ಪರಿಮಳ ನಮ್ಮೊಳಗೆ ಬೀರುವಂತದ್ದಾಗಿದೆ. ನಮ್ಮ ನೋಡಿದ್ರೆ ಏನಂತಾರೆ ಹೇಳ್ರಿ, ಇವರು ಕ್ರೈಸ್ತರು, ಇವರು ದೇವರ ಮಕ್ಕಳು, ದೇವರನ್ನ ಕಂಡ್ಕೊಂಡಿದ್ದಾರೆ. ಹಲ್ಲೆಲೂಯ. ಆ ಪರಿಮಳ ನಿನ್ನಲ್ಲಿ ಬರಬೇಕು. ನಾವು ಕ್ರಿಸ್ತನಿಗೆ ಪರಿಮಳವಾಗಿರಬೇಕು. ಆ ಕ್ರಿಸ್ತನಿಗೆ ಪರಿಮಳ நற்கந்த நமக்குள்ள உண்டாகணும். அந்த கிறிஸ்துவன் நற்கந்த நமக்குள்ள வெளியே வரணும். அப்படி மோந்து பார்த்தா அந்த கிறிஸ்து ವಾಸನೆ வரும். ಹಾಗಂತ ಉಸಿರು ನೋಡಿದಾಗ ಏನಾಗದಂತೆ, ಕ್ರಿಸ್ತನ ಪರಿಮಳ ನಮ್ಮೊಳಗಿಂದ ಹರಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೆ ನಾವು ಫಸ್ಟ್ ಓದುವಲ್ಲ, ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆ ಒಪ್ಪಿಸು. ಅವ್ರ ಮಕ್ಕಳು ನಾವು ಹೆಂಗಿರ್ಬೇಕು, ಅವ್ರನ್ನ ಕಂಡ್ಕೊಂಡವ್ರು ನಾವು ಹೆಂಗಿರ್ಬೇಕು, ರಕ್ಷಣೆ ಹೊಂದಿದವ್ರು ನಾವು ಹೆಂಗಿರ್ಬೇಕು, ದೇವರಿಗೋಸ್ಕರ ಮುಳುಗಿ ದೀಕ್ಷಾಸ್ಥಾನ ತಗೊಂಡು ಪವಿತ್ರಾತ್ಮನ ಬೆಂಕಿ, ಪವಿತ್ರಾತ್ಮನ ಅಭಿಷೇಕ ಹೊಂದಿಕೊಂಡಂತ ನಾವು ಹಲ್ಲೆಲೂಯ ಎಂತ ವಾಸನೆ ಆಗಿರ್ಬೇಕಂತೆ, ಕ್ರಿಸ್ತನ ಪರಿಮಳವಾಗಿರ್ಬೇಕಂತೆ. ನಮ್ಮೊಳಗಿಂದ ಕ್ರಿಸ್ತನ ಪರಿಮಳ ಹರಡಬೇಕು, ನಮ್ಮೊಳಗಿಂದ ಕ್ರಿಸ್ತನ ಪರಿಮಳ ಉಂಟಾಗಬೇಕು. ರಕ್ಷಣೆ ಹೊಂದಿದವರು ಇವರು ನೋಡಿದಾಗಲೇ ಗೊತ್ತಾಗತ್ತೆ, ಇವ್ರು ಮಾತಾಡಿದಾಗಲೇ ಗೊತ್ತಾಗತ್ತೆ ಇವ್ರು ದೇವ್ರ ಮಕ್ಕಳು, ಇವ್ರು ರಕ್ಷಣೆ ಹೊಂದಿದ್ದಾರೆ, ಇವರು ದೇವರಿಗೆ ಭಯಪಡುವರು, ದೇವರಿಗೆ ಭಕ್ತಿ ಉಳ್ಳವರು ಎಂಬುದಾಗಿ ಇಲ್ಲಿ ನೋಡುವಂತ ಮಾರ್ಗದಲ್ಲಿ ನಾವು ರಕ್ಷಣಾ ಮಾರ್ಗದಲ್ಲಿ ಇದ್ದವರಲ್ಲಿಯೂ ನಾಶನ ಮಾರ್ಗದಲ್ಲಿದ್ದವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನಲ್ಲಿ, ಅಂದ್ರೆ ದೇವ್ರ ವಾಕ್ಯ ನೋಡ್ರಿ, ರಕ್ಷಣಾ ಮಾರ್ಗದಲ್ಲಿ ಇದ್ದವರಿಗೂ ಕೆಲವರಿಗೆ ಆ ಪರಿಮಳ ಇಲ್ಲವಂತೆ, ಕ್ರಿಸ್ತನ ಪರಿಮಳವಿಲ್ಲ. ರಕ್ಷಣಾ ಮಾರ್ಗದಲ್ಲಿ ಇರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿರಬೇಕು ಅಂತ. ಹಲ್ಲೆಲೂಯ. ಆ ಸ್ತ್ರೀ ತಂದು ಪರಿಮಳ ತೈಲ ಯೇಸುವಿ ಸ್ವಾಮಿಯ ಕಾಲ ಮೇಲೆ ಒಯ್ದಾಗ ಇಡೀ ಮನೆಯನ್ನೇ ಆವರಿಸ್ಕೊಂತೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾರೆ. ಯಾಕಮ್ಮ 300 ರೂಪಾಯಿ ಮಾರ್ಬಿಟ್ಟು ಬಡವರಿಗೆ ಕೊಡ್ಬೇಕಲ್ಲ ಅಂತ ಹೇಳ್ಬೋದು. ಆ ಪರಿಮಳ ಆ ಮನೆಯೆಲ್ಲ ತುಂಬಿಸಲ್ಪಟ್ಟು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಅದೇ ರೀತಿ ಆ ಕ್ರಿಸ್ತನ ಕೆಲವು ರಕ್ಷಣೆ ಹೊಂದಿರ್ತಾರೆ, ಆದ್ರೆ ಪರಿಮಳ ಇಲ್ಲ. ರಕ್ಷಿக்கப்பட்டிருப்பாங்க, ஆனா கர்த்தருடைய அந்த நற்கந்தம் இருக்காது. அல்லேலூயா. ಆ ಸುವಾಸನೆ, ಆ ಕ್ರಿಸ್ತನ ಪರಿಮಳ ನಮ್ಮಿಂದ ಹೊರಗೆ ಬರೋದೇ ಇಲ್ಲ. ಆದ್ರೆ ರಕ್ಷಣೆ ಹೊಂದಿದ್ದೇವೆ, ರಕ್ಷಣಾ ಮಾರ್ಗದಲ್ಲಿದ್ದೇವೆ, ಬರ್ತೇವೆ, ಆಡ್ತೇವೆ, ಕೈ ತಡ್ತೇವೆ, ಆದ್ರೆ ಆರಾಧನೆಗೆ ಓಡೋಡಿ ಬರ್ತೇವೆ, அல்லேலூயா ಎಲ್ಲ ಮಾಡ್ತೇವೆ. ಆದ್ರೆ ಆ ಪರಿಮಳತೆ, அந்த நற்கந்தம் நமக்குள்ள வருதா? நம்மளை பார்க்கும் போதே இவன் ரட்சிக்கப்பட்டவங்க, இவங்களுக்கு தொந்தரவு கொடுக்காது, இவங்களை அப்படி பண்ணாது, இப்படி பண்ணாது, இங்க உக்காரு, அங்க கனம் பண்ணுவாங்க. அல்லேலூயா. ನಿನ್ನೆಲ್ಲ ಪರಿಮಳತೆ ಇಲ್ಲ ಅಂದ್ರೆ ಸುಮ್ಮನೆ ರಕ್ಷಣೆ ಹೊಂದಿದ್ಯಾ ನೀನು ಅಷ್ಟೇ. ಅದಕ್ಕೆ ಕೆಳಗಡೆ ವಾಕ್ಯ ಹೇಳುತ್ತೆ, ನಾವು ಎಲ್ಲರೂ ನಾವು ನಾಶನ ಮಾರ್ಗದಲ್ಲಿದ್ದವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿದೆ. ಹಲ್ಲೆಲೂಯ. ಇಲ್ಲಿ ನೋಡ್ರಿ, ಮರಣ ವಾಸನೆ ಅಂತೆ. ನಾಶನ ಮಾರ್ಗದಲ್ಲಿರುವವರಿಗೆ ಹಲ್ಲೆಲೂಯ ಮರಣದಿಂದ ಹುಟ್ಟಿದ
ಮರಣವನ್ನು ಹುಟ್ಟಿಸುವ ವಾಸನೆಯಾಗಿದೆ. ನೋಡ್ರಿ ಮೆರಿತಾ ನೋಡ್ರಿ ಇನ್ನು ಸ್ವಲ್ಪ ದಿವಸದಲ್ಲಿ ಅಡ್ರೆಸ್ ಇಲ್ದಂಗೆ ಹೋಗ್ಬಿಡ್ತಾನೆ. ಮುಗೀತು. ಭಾರಿ ಆಡಾಡ್ತಿದ್ದಾರೆ, ಭಾರಿ ಮೆರೀತಿದ್ದಾರೆ. ನಿಲ್ಲಲ್ಲ. ಅಲ್ಲೆಲ್ಲೂಯ್ಯ. ಅಲ್ಲಿಂದ ಮರಣದ ವಾಸನೆ ಬೀರ್ತಾ ಇದೆ. ಬಿಡ ಮರೆ ಅವ್ನು ಬರ್ತಾನೆ, ನಮ್ಗೆ ಯಾಕೆ, ನಾವು ಸೈಡಲ್ಲಿ ಹೋಗ್ಬಿಡೋಣ, ನಮ್ಮ ಮನೆ ಬಾಗ್ಲೆಲ್ಲ ಹಾಕೊಂಡು ಒಳಗೆದ್ದು ಬಿಡೋಣ. ಅಲ್ಲೆಲ್ಲೂಯ್ಯ. ಆ ನಾಶನದ ಮರಣದ ವಾಸನೆ ಅಲ್ಲಿ ನಮಗೆ ಗೊತ್ತಾಗತ್ತೆ ಇಲ್ವಾ? ಒಬ್ಬ ರೋಡಿ ಮುಚ್ಚಿಡ್ಕೊಂಬಂದ್ರೆ ಹೊಡಿಯೋ ಕಡಿಯೋ ಅಂತ ಹೋಗ್ತೀವ. ಅಲ್ಲೆಲ್ಲೂಯ್ಯ. ಏನ್ ಮಾಡ್ತೀವಿ? ತಪ್ಪಿಸ್ಕೊಂಡು ಹೊಡೋದು ನಮ್ಗೆ ಯಾಕೆ ಬೇಕು? ಕತ್ತಿ ತೆಗೆದವನಿಗೆ ಕತ್ತಿಯಲ್ಲಿಯೇ ಕತ್ತಿ ಹಿಡಿದವರಲ್ಲ, ಇವತ್ತೆಲ್ಲ ಕತ್ತಿಯಲ್ಲೇ ಸತ್ತೋಗಿದ್ದಾರೆ. ಅದರಿಂದ ನಾವು ಕತ್ತಿ ಹಿಡಿಯೋರಲ್ಲ. ಅಲ್ಲೆಲ್ಲೂಯ್ಯ. ಕ್ರಿಸ್ತನ ಪರಿಮಳ ಬೀರುವಂತವರಾಗಿ, ಕ್ರಿಸ್ತನ ಸುಗಂಧ ವಾಸನೆಯಾಗಿ, ಕ್ರಿಸ್ತನಿಗೋಸ್ಕರ ಪರಿಮಳ ಬೀರುವಂತ ಒಂದು ಮಗಳಾಗಿ ನಾವು ಜೀವಿಸುವರಾಗಿ ಕಾಣಲ್ಪಡಬೇಕು. ಅದರಿಂದನೇ ಪರಿಮಳ ಅಂದ್ರೆ ಮರಣವನ್ನು ಹುಟ್ಟಿಸುವ ವಾಸನೆ ಇದೆ. ಎರಡನೇದಾಗಿ ಓದನ, ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ಸುವಾಸನೆಯು ಅಲ್ಲೆಲ್ಲೂಯ್ಯ ಸುವಾಸನೆಯಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ನಮಗಿಂತ ಒಂದು ರಕ್ಷಣೆ ಹೊಂದಿದವರು, ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿ ಇದ್ದೇವೆ. ಅಲ್ಲೆಲ್ಲೂಯ್ಯ. ಜೀವ ಹುಟ್ಟಿಸುವಂತ ವಾಸನೆ ನಮ್ಮಲ್ಲಿ. ಇವಾಗ ಸಾಯ್ತಾರಂದ್ರೆ ಅವ್ರಿಗೆ ಬೇಡ, ಸಾಯ್ದು ಬೇಡ, ನೀನ್ ದೇವ್ರೇನಾದ್ರೂ ನೀನು ಮಾಡ್ತಾರೆ. ಸಾಲಕ್ಕೋಸ್ಕರ ಸಾಯ್ಬೇಡ, ಈ ಕಾಯಿಲೆಗೋಸ್ಕರ ಸಾಯ್ಬೇಡ, ನೀನು ಸಮಸ್ಯೆಗೋಸ್ಕರ ಸಾಯ್ಬೇಡ. ಯೇಸು ಏನಾದ್ರೂ ಮಾಡ್ತಾರೆ. ಒಂದ್ಸಲ ಯೇಸುವೆ ಅಂತ ಕರೆದು ನೋಡು, ಯೇಸುವೆ ಅಂತ ಕೂಗ್ ನೋಡು, ಯೇಸುವೆ ಅಂತ ನೀನು ಅರ್ಚ್ಕೋ. ನೀನ್ ಮನಸ್ಸಲ್ಲಿ ಸ್ಥಳ ಕೊಡು. ಅಪ್ಪ ನೀನ್ ಬಾರಪ್ಪ, ನೀನ್ ಬಾರ ಸ್ವಾಮಿ, ನನಗೊಂದು ಬಿಡುಗಡೆ ಕೊಡು, ಈ ಸಮಸ್ಯೆಯಿಂದ ಬಿಡುಗಡೆ ಕೊಡು ಅಂತ ಹೇಳಿ. ಅಲ್ಲೆಲ್ಲೂಯ್ಯ. ಜೀವವನ್ನು ಹುಟ್ಟಿಸುವ ಆ ಮಾತುಗಳಿಂದ, ಅದೇ ಆ ವಾಸನೆ, ಜೀವ ಹುಟ್ಟಿಸುವಂತ ವಾಸನೆ ಎಂಬುದಾಗಿ ನೋಡ್ತೇವೆ. ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ, ನಾವು ಜೀವದಿಂದ ಹುಟ್ಟಿ ನಾವು ಸತ್ತು, ಪಾಪಕ್ಕೋಸ್ಕರ ಸತ್ತು ಕ್ರಿಸ್ತನಿಗಾಗಿ ಜೀವಿಸುವರಾಗಿದೆ. ಅಲ್ಲೆಲ್ಲೂ ಹೇಳ್ರಿ, ನಾವು ಕ್ರಿಸ್ತನಿಗೋಸ್ಕರ ಜೀವಿಸುವುದರಿಂದ ನಮ್ಮೊಳಗೇನಂತೆ ಜೀವ ಹುಟ್ಟಿಸುವ ವಾಸನೆ ಇದೆ. ಒಬ್ರು ಸಾಯ್ತಾರಂದ್ರೆ ನಾವು ಪ್ರಾರ್ಥನೆ ಮಾಡಪ್ಪ, ಆ ಸಹೋದರಿ ಇವತ್ತು ಡೆಲಿವರಿಗೋಸ್ಕರ ಬಹಳ ಓದಾಡ್ತಾ ಇದ್ದಾರೆ, ಡಾಕ್ಟ್ರು ನಂಬಿಕೆ ಇಲ್ಲ ಅಂತ ಹೇಳ್ತಿದ್ದಾರೆ, ಮುಗಿತು, ಕೈ ಬಿಟ್ಟಿದ್ದೇನೆ, ಏನು ಮಾಡಕ್ಕಾಗಲ್ಲ, ಬದುಕಿದ್ರೆ ದೇವರಿಗೆ, ಬದುಕಿಲ್ಲ ನಾವೇನು ಮಾಡಕ್ಕಲ್ಲ ಪರಿಸ್ಥಿತಿಯಲ್ಲಿ ನಾವು. ಅಪ್ಪ ಏನಾದ್ರೂ ಮಾಡಪ್ಪ, ಆ ಸಹೋದರಿಗೆ ಏನಾದ್ರೂ ಮಾಡ್ಸೋಣ, ತಾಯಿ ಬೇರೆ ಮಗು ಬೇರೆ ಮಾಡ್ಬಿಡಪ್ಪ, ಇಬ್ಬರಿಗೂ ಜೀವ ಬರಲಿ ಅಪ್ಪ, ಒಬ್ಬರು ಸಾಯ್ಬಾರ್ದಪ್ಪ, ಏನಾದ್ರೂ ಮಾಡಪ್ಪ ಅಂತೇಳಿ. ಅಲ್ಲೆಲ್ಲೂಯ್ಯ. ಜೀವ ಹುಟ್ಟಿಸುವ ವಾಸನೆ. ಅಯ್ಯೋ ಪಾಸ್ಟರ್, ನಮ್ಮ ಸಿಸ್ಟರ್ ಪಕ್ಕದ ಮನೆಗೆ ಬಂದ್ರ ಅವ್ರು ಪ್ರಾರ್ಥನೆ ಮಾಡಿದ್ರು, ನಾರ್ಮಲ್ ಆಗಿ ಡೆಲಿವರಿ ಆಗ್ಬಿಡ್ತು. ಅಲ್ಲೆಲ್ಲೂಯ್ಯ. ನೇನು ಉಸಿರು ಹೋಯ್ತು ಅಂತಿದ್ವಿ, ಅಮ್ಮ ಬಂದು ಪ್ರಾರ್ಥನೆ ಮಾಡಿ, ಆ ಬ್ರದರ್ ಬಂದು ಪ್ರಾರ್ಥನೆ ಮಾಡಿ ನೀರು ಹಾಕಿದ್ರು, ಜೀವ ಬಂದ್ಬಿಡ್ತು. ನಮ್ಮಲ್ಲಿ ಏನಿಟ್ಟಿದ್ದಾರೆ ದೇವರು? ಜೀವ ಹುಟ್ಟಿಸುವ. ಅಲ್ಲೆಲ್ಲೂಯ್ಯ. ಏನಾಗಿದ್ದೀವಿ? ವಾಸನೆ ಆಗಿದ್ದೀವಿ ನಾವು. ಕ್ರಿಸ್ತನಿಗೆ ಪರಿಮಳ ಬಿಡುವಂತವರಿಗೂ, ಪಾಪದಲ್ಲಿ, ಅಕ್ರಮದಲ್ಲಿ, ಅನ್ಯಾಯದಲ್ಲಿ ಸಾಯುವವರಿಗೆ ನಾವು ಎಂತವರಾಗಿದ್ದೇವೆ? ಜೀವ ಹುಟ್ಟಿಸುವ ವಾಸನೆ. ಎದುರುಬೇಡ ಸಿಸ್ಟರ್, ಬ್ರದರ್, ಎದುರುಬೇಡ್ರಿ, ದೇವರಿದ್ದಾರೆ, ನಿಮ್ಮ ಖಂಡಿತ ಸಮಯ ನಡೆಸ್ತಾರೆ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನಾನು ಖಂಡಿತ ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಾರೆ, ಖಂಡಿತ ನಿಮಗೆ ಜಯ ಕೊಡ್ತಾರೆ, ಖಂಡಿತ ನಿಮಗೆ ಬಿಡುಗಡೆ ಕೊಡ್ತಾರೆ, ಖಂಡಿತ ನಿನಗೆ ಕೆಲಸ ಸಿಗತ್ತೆ, ಖಂಡಿತ ಈ ಆಪರೇಷನ್ ಸಕ್ಸಸ್ ಆಗತ್ತೆ. ಅಲ್ಲೆಲ್ಲೂಯ್ಯ. ಜೀವ ಹುಟ್ಟಿಸುವಂತ ವಾಸನೆ ನಿನ್ನೊಳಗಿಂದ, ನಮ್ಮೊಳಗಿಂದ ಹೊರಟು ಬರಬೇಕು. ಅಲ್ಲೆಲ್ಲೂಯ್ಯ. ನಾವು ಹೊರಟು ಬರಬೇಕು. ಯಾಕಂದ್ರೆ ಯೇಸು ಸ್ವಾಮಿ ನಮಗೋಸ್ಕರ ಸುಗಂಧ ವಾಸನೆಯಾಗಿ ಆತನು ಸಮರ್ಪಿಸಿಕೊಂಡಿದ್ದಾರೆ. ಆ ವಾಸನೆ ನಮ್ಮಲ್ಲಿ ತುಂಬಿರಬೇಕು, ಆ ವಾಸನೆ ನಮ್ಮಲ್ಲಿ ನೆಲೆಸಿರಬೇಕು. ನಾವು ಎಂಥವರಾಗಿರ್ಬೇಕು? ಅಲ್ಲೆಲ್ಲೂಯ್ಯ. ಸುವಾಸನೆ ಉಂಟು ಮಾಡುವವರಾಗಿರ್ಬೇಕು, ಪರಿಮಳ ಬೀರುವವರಾಗಿರ್ಬೇಕು, ಜೀವವನ್ನು ಹುಟ್ಟಿಸುವ ಏನಾಗಿರ್ಬೇಕು? ವಾಸನೆ. ಅಲ್ಲೆಲ್ಲೂಯ್ಯ. ಜೀವ ಹುಟ್ಟಿಸುವ. ತಮಿಳಿನ ಸೊಲ್ಲೆಮ್ಮ, ಜೀವ ವಾಸನೆயா இருக்கிறோம்.
ಅಲ್ಲೇಲೂಯ. ನಾವೊಬ್ಬೊಬ್ಬರು ಜೀವ ವಾಸನೆಯಾರದು, ನಾವೊಬ್ಬೊಬ್ಬರು ಜೀವ ವಾಸನೆ ಉಳ್ಳವರಾಗಿರ್ಬೇಕು. ಅಲ್ಲೇಲೂಯ. ಅದರಿಂದ ನಮ್ಮಲ್ಲಿ ಯಾವುದೇ ವಾಸನೆ ಇಲ್ಲದೆ ಹೋದ್ರೆ, ಆ ಪರಿಮಳ ನಮ್ಮಲ್ಲಿ ಇಲ್ಲದೆ ಹೋದ್ರೆ, ಆ ಜೀವದ ಸುವಾಸನೆ ನಮ್ಮಲ್ಲಿ ಇಲ್ಲದೆ ಹೋದ್ರೆ, ನಾವು ಮರಣ ಮಾರ್ಗದಲ್ಲೂ ಶಾಪದ ಮಾರ್ಗದಲ್ಲೂ ಜೀವಿಸುವರಾಗಿ ಕಾಣಲ್ಪಡ್ತೇವೆ. ನಮ್ಮೊಳಗೆ ಒಂದು ವಾಸನೆ ಪರಿಮಳ ಉಂಟಾಗುವಂತ ಆ ಕ್ರಿಸ್ತನ ಪರಿಮಳ ನಮ್ಮೊಳಗಿಂದ ಹರಡುವಂತದ್ದಾಗಿದೆ. ಆ ಕ್ರಿಸ್ತನ ಜೀವ ಹುಟ್ಟಿಸುವಂತ. ಅಲ್ಲೇಲೂಯ. ನನ್ನ ನಂಬಿದವರು ಸತ್ರು ಬದುಕುವರು. ಅಲ್ಲೇಲೂಯ. ಸತ್ರು ಬದುಕ್ತೇವೆ. ಸತ್ರು ಬದುಕಿಸುವ ಶಕ್ತಿಯ ಸ್ವಾಮಿಗಿದೆ. ಅದಕ್ಕೆ ಹೇಳ್ತಾರೆ, ಮಧ್ಯ ಆಕಾಶದಲ್ಲಿ ತುತ್ತೂರಿ ಊದಲ್ಪಡುವಾಗ ಸತ್ತವರು ಎಬ್ಬಿಸ್ತಾರೆ ನಮ್ಮನ್ನ. ಯಾಕಂದ್ರೆ ಆತನ ಪರಿಮಳವಾಗಿದ್ದೇವೆ, ಆತನ ಪರಿಮಳವನ್ನು ಬೀಸುವವರಾಗಿದ್ದೇವೆ. ಪಾಪದಲ್ಲಿ ಶಾಪದಲ್ಲಿ ಇರುವಂತ ಮಕ್ಕಳಿಗೆ ಜೀವವನ್ನುಂಟು ಮಾಡುವಂತ ಜೀವ ವಾಸನೆಯಾಗಿ ದೇವರು ನಮ್ಮನ್ನ, ಯೇಸುಸ್ವಾಮಿ ನಮ್ಮನ್ನ ಇಟ್ಟಿದ್ದಾರೆ. ಹಲ್ಲೆಲೂಯ. ಅದರಿಂದ ನಾವೆಂತವರಾಗಿರ್ಬೇಕಂತೆ, ಕ್ರಿಸ್ತನ ಪರಿಮಳ ವಾಸನೆ, ಕ್ರಿಸ್ತವಿನ್ ನರ್ಗಂಧ ವಾಸನೆಯಾಗಿ ಇರಬೇಕು. ನಮ್ಮೊಳಗಿಂದ ಒಂದು ವಾಸನೆ ಬರಬೇಕು. ಸೆಂಟು ವಾಸನೆ ಅಲ್ಲ, ಬೆವರು ವಾಸನೆ ಅಲ್ಲ. ಹಲ್ಲೆಲೂಯ. ಜೀವ ವಾಸನೆ, ಪರಿಮಳ ವಾಸನೆ. ಅದೆಲ್ಲೂ ಸಿಗಲ್ಲ. ಯಾವುದೇ ಅಂಗಡಿಯಲ್ಲಿ ಸಿಗೋದಾದ್ರೆ ನಿಮಗೆಲ್ಲ ಖಂಡಿತ ನಾನು ಇಸ್ಕೊಟ್ಬಿಡ್ತಿದ್ದೆ. ಅಮ್ಮ ಇಲ್ಲಂದ್ರೆ ಅಡ್ರೆಸ್ ಹೇಳ್ತಿದ್ದೆ, ಅಮ್ಮ ಇಂಥ ಅಂಗಡಿಯಲ್ಲಿ ಇದು ಸಿಗತ್ತೆ, ಅಲ್ಲಿ ಹೋಗಿ ತೆಗೆದುಕೊಳ್ರಿ. ಹಲ್ಲೆಲೂಯ. ಆ ಪರಿಮಳ ಬೀರುವುದಕ್ಕೆ ಒಂದು ವಾಕ್ಯ ಹೇಳಲ್ಪಟ್ಟಿದೆ. ಯೆಶಾಯನ ಬರೆದ ಗ್ರಂಥದಲ್ಲಿ 11ನೇ ಅಧ್ಯಾಯ 3ನೇ ವಾಕ್ಯ ನೋಡ್ರಿ. ಯೆಶಾಯ 11:3 ಏನ್ ಹೇಳುತ್ತೆ ನೋಡೋಣ. ಆಮೆನ್. ಯೆಹೋವನ ಭಯವು ಅವರಿಗೆ ಪರಿಮಳಿಸುವುದು. ಆಮೆನ್. ಹಲ್ಲೆಲೂಯ. ಯೆಶಾಯ 11ನೇ ಅಧ್ಯಾಯ 3ನೇ ವಾಕ್ಯ ತೆಗೆದ್ರ? ಎಲ್ಲ ತೆಗೆದ್ರ? ಎಲ್ಲರೂ ಸೇರುವುದನ್ವಾ? ಕರ್ತನ ಭಯವು ಪರಿಮಳವಿಸುವುದು. ಹಲ್ಲೆಲೂಯ. ಅವನ ಕಣ್ಣಿಗೆ ಕಂಡಂತೆ ತೀರ್ಪು ಮಾಡುವುದಿಲ್ಲ, ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ ಅಂತೇಳಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಕರ್ತನ ಭಯವು ಅವನಿಗೆ ಏನಾಗಿದೆ ಅಂತೆ? ಪರಿಮಳವಾಗಿದೆ. ನಾವು ಯಾವಾಗ ಕರ್ತನಿಗೆ ಭಯಪಡುತ್ತೇವೋ, ಯಾವಾಗ ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತೇವೋ, ಎಲ್ಲಾ ವಿಷಯದಲ್ಲೂ ನಾವು ಭಯಪಡುವಾಗ ಹಲ್ಲೆಲೂಯ ಆ ಪರಿಮಳ ನಮಗೆ ಸಿಕ್ಬಿಡತ್ತೆ. ಆ ಪರಿಮಳ ನಮಗೆ ದೊರಕತ್ತೆ. ಅದಕ್ಕೆ ವಾಕ್ಯ ಹೇಳುತ್ತೆ ಏನಂತೇಳಿ, ಕರ್ತನ ಯೆಹೋವನ ಭಯವು ಅವನಿಗೆ ಪರಿಮಳಿಸುವುದು. ಕರ್ತನ ಭಯವು ಅವನಿಗೆ ಪರಿಮಳಿಸುವುದು. ಪರಿಮಳ ಉಂಟಾಗುತ್ತಂತೆ. ಕರ್ತರಿಗೂ ಭಯಪಡದಲೇ ಅವ್ರಿಗೆ ಉಗಂದ ವಾಸನೆ. ನೀ ಎಪ್ಪ ಭಯಪಡ್ರಿಯೋ ಅಪ್ಪ ಉನಕ್ಕುள்ள ಅದು ಉಗಂದ ವಾಸನೆಯ ಕರ್ತರಿಗೂ ಉಂಟಾಗ. ಯಾವಾಗ ನೀನು ಕರ್ತನಿಗೆ ಭಯಪಡ್ತೀಯೋ ಅದು ಪರಿಮಳಿಸುವಂತದಾಗಿದೆ. ಹಲ್ಲೆಲೂಯ. ಅದೇ ಕೇಳಿದ್ನಲ್ಲ, ಎಲ್ಲಿ ಸಿಗತ್ತೆ ಪರಿಮಳ, ಯಾವ ಅಂಗಡಿಯಲ್ಲಿ ಸಿಗತ್ತೆ ಅಂತ ಕೇಳೋದಕ್ಕೆ ಇದು ಉತ್ತರ. ಹಲ್ಲೆಲೂಯ. ಏನ್ ಹೇಳ್ರಿ? ಪರಿಮಳ ನಿಮ್ಮಲ್ಲಿ ಬರ್ಬೇಕಾ? ಪರಿಮಳ ನಿಮ್ಮಲ್ಲಿ ಉಂಟಾಗ್ಬೇಕಾ? ಯಾವ ಅಂಗಡಿಯಲ್ಲಿ ಸಿಗಲ್ಲ, ವಾಕ್ಯದಲ್ಲಿ ಸಿಗತ್ತೆ. ಅದಕ್ಕೆ ವಾಕ್ಯ ಹೇಳುತ್ತೆ, ಯೆಹೋವನ ಭಯವು, ಕರ್ತನ ಭಯವು ಅವನಿಗೆ ಪರಿಮಳಿಸುವುದು. ಅದರಿಂದ ಆ ಪರಿಮಳ ನಮ್ಮಲ್ಲಿ ಉಂಟಾಗುವಂತೆ ದೇವರು ಮಾಡುವರಾಗಿದ್ದಾರೆ. ಹಲ್ಲೆಲೂಯ. ಅದರಿಂದನೇ ನಮ್ಮೊಳಗಿಂದ ಒಂದು ಪರಿಮಳ ಬೀರುವಂಥದ್ದಾಗಿರ್ಬೇಕು. ನಮ್ಮೊಳಗಿಂದ ಒಂದು ಪರಿಮಳ ವಾಸನೆ ಬರಬೇಕು. ನಮ್ಮ ಪರಿಮಳ ಅಂದ್ರೆ ಒಂದು ಸಾಕ್ಷಿಯಾಗಿರೋದು. ನಮ್ಮ ಸಾಕ್ಷಿ ನಮ್ಮ ಜೀವಿತವನ್ನು ನೋಡಿ ರಕ್ಷಣೆ ಹೊಂದಬೇಕು. ನಮ್ಮ ಮಾತುಗಳನ್ನು ನೋಡಿ ರಕ್ಷಣೆ ಹೊಂದಬೇಕು. ನಮ್ಮ ನಡತೆ ನೋಡಿ ರಕ್ಷಣೆ ಹೊಂದಬೇಕು. ಯಾಕಂದ್ರೆ ಅವಾಗಲೇ ಕ್ರಿಸ್ತನ ಪರಿಮಳತೆ ನಮ್ಮೊಳಗಿಂದ ಹೊರಟು ಹೋಗಿ ಅವರಿಗೇನ ಏನ್ ಮಾಡುತ್ತಂತೆ? ಹಲ್ಲೆಲೂಯ. ಮರಣದ ಅಲ್ಲಿ ಹುಟ್ಟಿ ಮರಣ ವಾಸನೆಯಾಗಿಯೂ ಇರುವವರನ್ನ ರಕ್ಷಣೆ ಮಾರ್ಗದಲ್ಲಿರುವ ಜೀವ ಹುಟ್ಟಿಸುವ ವಾಸನೆ
ಅದನ್ನ ಮರಣದ ವಾಸನೆಯನ್ನ ತೆಗೆದಾಕಿ ಜೀವ ವಾಸನೆಯನ್ನ ಉಂಟು ಮಾಡ್ತದೆ. ಹಲ್ಲೆಲೂಯ. ಮರಣದ ವಾಸನೆಯನ್ನ ತೆಗೆದಾಕಿ ಜೀವ ವಾಸನೆ ಅವರಲ್ಲಿ ಉಂಟು ಮಾಡುವಂಥದ್ದಾಗಿದೆ. ಅದರಿಂದನೇ ನಮ್ಮೊಳಗೊಂದು ಪರಿಮಳ ಬೀರಬೇಕು. ನಾವೆಲ್ಲರಿಗೂ ಎದುರ್ತಿರ್ತೀವಿ, ನಾವು ಎದುರ್ಕೊಂಡು ಹಂಗೆ ಹಿಂಗೆ ತಿಳಿತೀವಿ. ಅಲ್ಲ, ಆ ದೇವರಿಗೆ ಭಯಪಡುವಾಗ ಪರಿಮಳ. ಜನ ಏನಾದ್ರು ಅನ್ಕೊಳ್ಳಿ, ಮನುಷ್ಯ ಏನಾದ್ರು ಅನ್ಲಿ, ಮನುಷ್ಯನ ಏನು ಅವಲೇ ಓದ್ವಲ್ಲ ಕೀರ್ತನೆಯಲ್ಲಿ ಏನು ಓದಿ, ಮನುಷ್ಯ ಬರೋ ಏನಂತೆ ಆ ವಾಕ್ಯ ಕೀರ್ತನೆಯಲ್ಲಿ ಓದ್ರಿ, ಆ ವಾಕ್ಯ ಓದ್ದಲ್ಲದು ಒಂಬತ್ತನೇ ವಾಕ್ಯ. ನರರು ಬರೀ ಉಸಿರೆ, ನರರು ಬರೀ ಉಸಿರೆ, ನರಾಧಿಪತಿಗಳು ಬರೀ ಮಾಯವೇ. ನರಾಧಿಪತಿಗಳು ಅಂದ್ರೆ ಮನುಷ್ಯರಾದ ಅಧಿಪತಿಗಳು, ಅಧಿಕಾರಿಗಳು, ಅವರೆಲ್ಲ ಏನಂತೆ ಏನಾಗಿದಾರಂತೆ? ಮಾಯ. ಇವತ್ತಿರೋರು ನಾಳೆ ಇಲ್ಲ. ಅಲ್ಲೆಲ್ಲೂ ಹೇಳ್ರಿ, ಇವತ್ತಿರೋರು ಇವತ್ತಿರೋ ಅಧಿಕಾರಿ ನಾಳೆ ಇರಲ್ಲ. ಏನಾಯ್ತು? ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರು. ಏನಾಯ್ತು? ಟ್ರಾನ್ಸ್ಫರ್ ಆಗ್ಬಿಡುತ್ತಂತೆ. ಏನಾಯ್ತು? ಹಳೆ ಅಡ್ರೆಸ್ ಇಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಅಲ್ಲೆಲ್ಲೂಯ್ಯ. ಅದರಿಂದ ವಾಕ್ಯ ಹೇಳುತ್ತೆ, ಮನುಷ್ಯನು ಬರು ಉಸಿರೆ, ಬರು ಉಸಿರಿರೋ ಮನುಷ್ಯನಿಗೆ ನಾವೇನು ಎದುರದ್ ಬೇಡ. ಪ್ರಾಣಾತ್ಮವನ್ನು ಬೆಂಕಿ ಗಂಧಕೊರೆ ಕೆರೆಗಾಕುವಂತ ದೇವರಿಗೆ ನಾವು ಭಯಪಡುವರಾಗಿ ಕಾಣಲ್ಪಡಬೇಕು. ಅಲ್ಲೆಲ್ಲೂ ಹೇಳ್ಬೇಕು. ಯಾಕಂದ್ರೆ ಮನುಷ್ಯ ಬರು ಉಸಿರೆ, ಬರು ಉಸಿರೆ. ನರಾಧಿಪತಿಗಳು ಬರೀ ಮಾಯೆ. ಅವರೆಲ್ಲರನ್ನು ತ್ರಾಸಿನಲ್ಲಿ ತೂಗಿ ನೋಡಿದರೆ ಉಸಿರಿಗಿಂತಲೂ ಲಘು. ಅಲ್ಲೆಲ್ಲೂಯ್ಯ. ಉಸಿರಿಗಿಂತ ಲಘು ಅಂತೆ. ಅಂತ ಲಘುವಾದ ನಮ್ಮನ್ನ ಹುಡುಕಿ ಬಂದು ದೇವರು ನರ್ಗಂಧವಾಗಿ, ಸುಗಂಧ ವಾಸನೆಯಾಗಿ, ಪರಿಮಳವಾಗಿ ಬದಲಾಯಿಸಿದಕ್ಕಾಗಿ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಲ್ಲೆಲ್ಲೂಯ್ಯ. ಅಪ್ಪ, ನನ್ನನ್ನ ಪರಿಮಳ ಬೀರುವಂತೆ ಮಾಡಿದಿ, ನನಗೆ ಸುಗಂಧ ಉಂಟಾಗುವಂತೆ ಮಾಡಿದಿ. ನಾನು ಜೀವವುಳ್ಳ ಏನಾಗಿದೆ? ಜೀವ ಹುಟ್ಟಿಸುವಂತ ವಾಸನೆಯಾಗಿ ನನ್ನನ್ನ ಮಾರ್ಪಡಿಸಿದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಅದಕ್ಕಾಗಿ ನಾವು ನಿಮ್ಮನ್ನು ಕೊಂಡಾಡ್ತೇವೆ. ತ್ರಾಸಲ್ಲಿ ತೂಕ ಮಾಡಿದ ನಾವು ಬರು ಉಸಿರೆ. ಅಲ್ಲೆಲ್ಲೂಯ್ಯ. ಈ ಉಸಿರು ನಿತ್ತರೆ ನಾವು ಹೆಣ 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 ಎತ್ತ ಹೆಸರೇ ಹೋಗ್ಬಿಡುತ್ತಲ್ಲಿ, ಹೆಸರೇ ಹೋಗ್ಬಿಡತ್ತೆ. ಇಂಥ ಸತ್ರ ಎತ್ತರ ಅಂತ ಕೇಳಲ್ಲ. ಹೆಣ ಎತ್ತಾಯ್ತಾರ, ಸಾವು ಎತ್ತಾಕ್ತಿತ್ತ, ಸಾವು ತಗೊಂಡೋಗ್ಬಿಟ್ರ. ಸತ್ ಮೇಲೆ ಈ ಜೀವಕ್ಕೂ ಹೆಸರಿಗೂ ಏನಿಲ್ಲ, ಬೆಲೆ ಇಲ್ಲ. ಅಲ್ಲೆಲ್ಲೂಯ್ಯ. ಹೆಣವಾಗಿ ಹೋಗ್ತೇವೆ. ಪೊಣ ಎಡ್ತಿಟ್ಟಂಗ್ಲ ಹೆಣ ತೆಗೆದು ಬಿಟ್ರ ಮಣ್ಣಾಯ್ತಾ? ಬರೀ ಉಸಿರ. ಈ ಬರೀ ಉಸಿರಾದ ಈಕೆ ನಮ್ಮನ್ನ ನಾಶನ ಮಾರ್ಗದಲ್ಲಿದ್ದವರನ್ನ ಕರ್ಕೊಂಬಂದಿ, ಅಲ್ಲೆಲ್ಲೂಯ್ಯ, ನಮ್ಮೊಳಗೆ ಜೀವವನ್ನ ಹುಟ್ಟಿಸಿ ಜೀವ ವಾಸನೆಯಾಗಿಯೂ ಇದ್ದೇವೆ. ಅಲ್ಲೆಲ್ಲೂಯ್ಯ. ನಮ್ಮೆಲ್ಲರೂ ಜೀವ ವಾಸನೆಯಾಗಿದ್ದೇವೆ. ನಾವು ಜೀವ ವಾಸನೆಯಾಗಿದ್ದೇವೆ. ಜೀವ ವಾಸನೆಯಾಗಿ ದೇವರು ನಮ್ಮನ್ನ ಮಾರ್ಪಡಿಸಿದ್ದಾರೆ. ಅಲ್ಲೆಲ್ಲೂ ಹೇಳ್ರಿ. ನಾವು ಬರೋ ಉಸಿರೇ ಏನಿಲ್ಲ. ಉಸಿರು ಹೋದ್ರೆ ಮುಗಿದೈತು. ತೂಕ ಹಾಕಿದ್ರೆ ಉಸಿರಿಗಿಂತ ಲಘು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ತೂಕ ಹಾಕಿದ್ರೆ ಉಸಿರಿಗಿಂತ ಲಘು ಎಂಬುದಾಗಿ. ಅಂಥವರಾದ ನಮ್ಮನ್ನ ಕ್ರಿಸ್ತನ ಪರಿಮಳ ಬೀರುವರಾಗಿ ನಮ್ಮನ್ನ ಬದಲಾಯಿಸಿದ್ದಕ್ಕಾಗಿ ನಾವು ಆತನಿಗೆ ಎಷ್ಟು ಸ್ತೋತ್ರ ಮಾಡಿದ್ರು, ಎಷ್ಟು ಮಹಿಮೆ ಪಡಿಸಿದ್ರು, ಎಷ್ಟು ಘನಪಡಿಸಿದ್ರು. ಹಲ್ಲೆಲೂಯ. ಒಂದು ವಾಸನೆ ಉಂಟಾಗುವಂತೆ ಹಲ್ಲೆಲೂಯ ನಮ್ಮನ್ನ ದೇವರು ಕರೆದಾರೆ. ನೋಡಿ, ಇಲ್ಲಿ ಒಂದು ವಾಕ್ಯ ಹೇಳುತ್ತೆ. ಆದಿಕಾಂಡ 34ನೇ ಅಧ್ಯಾಯ 30ನೇ ವಾಕ್ಯ ಹೋದ್ರೆ, ಆದಿಕಾಂಡ 34:30. சிமியோனியும் லேவியும் பார்த்து இந்த தேசத்துல குடியிருக்கிற கானானியரிடத்திலும் பெலிஸ்தேரியிடத்திலும் என் வாசனை நீங்க கெடுத்ததினால
என்னை கலங்க பண்ணிய நீர்கள். நான் ಒಪ್ಪೋದು. ಹಲ್ಲೆಲೂಯಾ. ಕನ್ನಡದಲ್ಲಿ ಓದ್ರಿ. ಯಾಕೋಬನು ಯಾಕೋಬ್ ಸಿಮಿಯೋನ್ ಲೇವಿಯರಿಗೆ ನೀವು ಈ ದೇಶದ ನಿವಾಸಿಗಳಾದ ಕಾನಾನ್ಯರಲ್ಲಿಯೂ ಪೆರೇಜಿಯರಲ್ಲಿಯೂ ನನ್ನ ಹೆಸರು ದುರ್ವಾಸನೆಯಾಗುವಂತೆ ಮಾಡಿ. ಹಲ್ಲೆಲೂಯಾ. ಸಾಕ, ಅದ್ರ ಮುಂದೆ ಓದೋದೇನ್ ಬೇಡ. ನೋಡ್ರಿ, ಯಾಕೋಬು ಅನ್ನೋದನ್ನ ಅದಕ್ಕೆ ದೇವರು ಹೇಳ್ತಾನೆ, ಅಬ್ರಹಾಮನ ದೇವರು, ನಾನು ಇಸಾಕನ ದೇವರು, ನಾನು ಯಾಕೋಬನ ಅಂದ್ರೆ ವಾಸನೆ. ಹಲ್ಲೆಲೂಯಾ. ಇವಾಗ ನಮಗೆಲ್ಲ ಅವ್ರು ಏನಾಗಿದ್ದಾರೆ? ರೋಡ್ ಮಾಲರ್ ಆಗಿದ್ದಾರೆ. ಅಬ್ರಹಾಮನ ಇಸಾಕನು ಯಾಕೋಬನು ಆ ವಾಸನೆ ಇವತ್ತು ಬೀರ್ತಾ ಇದೆ. ಇವತ್ತು ಆ ವಾಸನೆ ಇದೆ. ಹಲ್ಲೆಲೂಯಾ. ಅವ್ರ ಮಕ್ಳು ಏನ್ ಮಾಡಿದ್ರಂತೆ, ನನ್ನ ವಾಸನೆಯನ್ನ ನೀವು ಕೆಡಿಸ್ಬಿಟ್ರಲ್ಲಪ್ಪ. ಹಲ್ಲೆಲೂಯಾ. ಏನ್ ಕೆಡಿಸಿದ್ರಂತೆ? ಕಾನಾನ್ಯರಲ್ಲಿಯೂ ಪೆರೇಜಿಯರಲ್ಲಿಯೂ ನನ್ನ ಹೆಸರು ದುರ್ವಾಸನೆಯಾಗುವಂತೆ ಮಾಡಿದ್ರಿ. ಇವಾಗ ಯಾಕೋಬಿನ ಸ್ಥಾನಕ್ಕೆ ಯೇಸುಸ್ವಾಮಿಯನ್ನು ಇಟ್ಕೊಳ್ಳು. ಹಲ್ಲೆಲೂಯಾ. ಅವಾಗ ಇಟ್ಕೊಂಡಾಗ ಯೇಸುಸ್ವಾಮಿ ಹೇಳ್ತಾರೆ, ಅಪ್ಪ, ಈ ಲೋಕದ ಜನರ ಮುಂದೆ ಏನ್ ಮಾಡಿದ್ರಿ? ನನ್ನ ಹೆಸರು, ಯೇಸುಸ್ವಾಮಿ ಹೆಸರು ದುರ್ವಾಸನೆಯಾಗುವಂತೆ ಮಾಡಿದ್ರಿ. ದುರ್ವಾಸನೆ, ತಪ್ಪಿಗೋಸ್ಕರ ಪ್ರತಿಕಾರ ಮಾಡುವಾಗ, ವಿರೋಧಿಗಳಿಗೆ ವಿರೋಧಿಸಿ ತೋರಿಸುವಾಗ, ಹಲ್ಲೆಲೂಯಾ, ನಾವು ತಪ್ಪಲ್ಲಿ ನಡೆಯುವಾಗ, ತಪ್ಪಾಗಿ ಜೀವಿಸುವಾಗ, ದೇವರ ನಾಮ ಆ ಸುಗಂಧ ವಾಸನೆಯಾಗಿ ಸಮರ್ಪಿತವಾದದ್ದು ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾಗಿ ಕಾಣಿಕೆಯಾಗಿ ಒಪ್ಪಿಸಿಕೊಟ್ಟಂತ ಸುಗಂಧ ವಾಸನೆಯನ್ನ ನಾವೇನ್ ಮಾಡ್ತಿದ್ದೇವೆ? ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ರಂತೆ? ದುರ್ವಾಸನೆಯಾಗಿ ಇವರೆಲ್ಲ ಕ್ರೈಸ್ತರಂತೆ, ಇವರೆಲ್ಲ ಯೇಸುಸ್ವಾಮಿ ಮಕ್ಕಳಂತೆ, ಇವರೆಲ್ಲ ದೇವರಿಗೆ ಭಯಪಡುವರಂತೆ, ಇವರೆಲ್ಲ ಹಿಂಗ ಮಾಡ್ತಾರೆ, ಇವರೆಲ್ಲ ಹಂಗ ಮಾಡ್ತಾರೆ, ಇವರೆಲ್ಲ ಹಿಂಗ ಮಾಡ್ತಾರೆ, ಇವರೆಲ್ಲ ಒಂದು ದೇವ್ರ ಮಕ್ಕಳಂತೆ, ಇವರೆಲ್ಲ ಚರ್ಚಿಗೆ ಹೋಗ್ತಾರಂತೆ, ವಾರ ತಪ್ಪಿಸ್ತಾ ಹೋಗ್ತಾರಂತೆ, ಒಂದು ವಾರನೂ ತಪ್ಪಿಸೋ ಇವ್ರ ಬಂಡವಾಳ ನೋಡಿದ್ರೆ. ಹಲ್ಲೆಲೂಯಾ. ಏನಾಗಿದೆ ಅಲ್ಲಿ? ದುರ್ವಾಸನೆ ಆಗ್ತಾ ಇದೆ. ಪರಿಮಳ ಬೀರ್ಬೇಕಾಗಿದ್ದ ಕ್ರಿಸ್ತನ ನಾಮ ನಮ್ಮ ನಿಮಿತ್ತ ದುರ್ವಾಸನೆಯಾಗಿ ಬದಲಾಗ್ತಾ ಇದೆ. ದುರ್ವಾಸನೆ ಉಂಟಾಗ್ತಾ ಇದೆ. ಯಾಕೋಬನು ಹೇಳ್ತಾನೆ, ಮಕ್ಕಳ, ನಿಮ್ಮಿಂದ ನನ್ನ ಹೆಸರು ದುರ್ವಾಸನೆ ಆಯ್ತು. ಅವಾಗ ಅದೇ ಮಾತಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ಮಗನೇ ಮಗಳೇ, ನಿನ್ನಿಂದ ನನ್ನ ಹೆಸರು ದುರ್ವಾಸನೆ ಆಗ್ತಾ ಇದೆ. ಅದರಿಂದ ನಿನ್ನ ನಿಮಿತ್ತ ನನ್ನ ನಾಮ ದೂಷಣೆಯಾಗಬಾರದು. ನಿಮಿತ್ತ ನಾಮ ದೂಷಿಸಲ್ಪಡಕೂಡದು, ದೂಷಣೆಯಾಗಬಾರದು. ಅದರಿಂದ ನಿನ್ನಿಂದ ಆದ್ರೆ ಪರಿಮಳವಾಗಿರು. ಆಗಿಲ್ವಾ? ಸುಮ್ಮನೆ ದೇವರ ಹೆಸರನ್ನು ಕೆಡ್ಸಕ್ ಹೋಗ್ಬೇಡ. ಆ ಪರಿಮಳವನ್ನ ಕೆಡ್ಸಕ್ ಹೋಗ್ಬೇಡ. ಆ ಪರಿಮಳದಲ್ಲಿ ಯಜ್ಞನೋ ಯಾವುದೋ ಒಂದು ಸತ್ಯದನ್ನು ತಂದಾಕಿ ಅಶುದ್ಧ ಮಾಡಬೇಡ. ಪಾಪ ಮಾಡಿ, ಅಕ್ರಮ ಮಾಡಿ, ಅನ್ಯಾಯ ಮಾಡಿ, ಅಶುದ್ಧತೆಯಿಂದ ಸುಗಂಧ ವಾಸನೆಯಾಗಿರುವಂತ ಕ್ರಿಸ್ತನ ನಾಮ ದುರ್ವಾಸನೆಯಾಗಿ ಬದಲಾಯಿಸಬೇಡ. ಹಲ್ಲೆಲೂಯಾ. ಬೇಡ. ಆತನ ಹೆಂಗೆ ಸುಗಂಧ ವಾಸನೆ ಉಳ್ಳವನಾಗಿದ್ರು, ಅದೇ ರೀತಿ ನಮ್ಮನ್ನು ಸುಗಂಧ ಪರಿಮಳ ತೈಲವಾಗಿ ನಮ್ಮನ್ನ ಬದಲಾಯಿಸಿದ್ದಾರೆ ದೇವರು. ಹಲ್ಲೆಲೂಯಾ. ನಮ್ಮಿಂದ ಒಂದು ಪರಿಮಳ ಹೊರಟು ಹೋಗುತ್ತೆ, ನಮ್ಮಿಂದ ಸುಗಂಧ ಉಂಟು ಹೋಗುತ್ತೆ. ನಿಮ್ಮನ್ನು ನೋಡಿದಾಗೆಲ್ಲ ದೇವ್ರ ಮಕ್ಕಳು, ದೇವ್ರ ಮಗಳು. ಹಲ್ಲೆಲೂಯಾ. ನಾವು ವಾಕಿಂಗ್ ಹೋಗ್ತೀವಿ. ವಾಕಿಂಗ್ ಹೋದಾಗ ಎಲ್ಲರ ನೀವೇನ್ ಕೆಲಸ ಮಾಡಿ? ನಾವು ಫಾದರ್ ಕೆಲಸ ಸೇವೆ ಮಾಡ್ತಿದ್ದೀನಿ, ಚರ್ಚ್ ಫಾದರ್. ನಾವು ಅಷ್ಟೇ, ಒಬ್ಬರಿಗೂ ಬಿಳ್ಳರಿಗೆ ಹೇಳಿದೆ ಅಷ್ಟೇ. ಇವಾಗ ಯಾರು ನೋಡಿ ಫಾದರ್ 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 ಅಂತಾರೆ. ಹಲ್ಲೆಲೂಯಾ. ಅಂದ್ರೇನು? ಆ ಪರಿಮಳ ಬೀರ್ತಾ ಇರ್ಬೇಕು. ಹಲ್ಲೆಲೂಯಾ. ನಮ್ಮಿಂದ ಆ ಪರಿಮಳ ಬರ್ತಾರೆ. ಫಾದರ್ ಬಿಡಪ್ಪ, ಅವ್ರ ಮುಂದೆ ಕೆಟ್ಟದ್ದು ಮಾತಾಡ್ಬೇಡ. ಒಳ್ಳೆ ವಯಸ್ಸಾದವ್ರೆ ಘನಪಡಿಸ್ತಾರೆ, ನಮ್ಮ ಮುಂದೆ ತಪ್ಪಾಗಿ ಮಾತಾಡಕ್ಕೆ ಎಷ್ಟು ಮಾಡ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ನಾವು ಏನಾಗಿರ್ಬೇಕು? ಪರಿಮಳ ಬೀರುವರಾಗಿರ್ಬೇಕು. ನಮ್ಮಿಂದ ಪರಿಮಳ ಹೊರಟು ಬರಬೇಕು. ಆ ಕ್ರಿಸ್ತನ ಪರಿಮಳ ನಮ್ಮನ್ನು ನೋಡಿದ್ರೆ ಕ್ರೈಸ್ತ ದೇವ್ರ ಮಕ್ಕಳು ಅನ್ಬೇಕು, ಕ್ರೈಸ್ತರು ಅನ್ಬೇಕು. ಹಲ್ಲೆಲೂಯಾ. ಆ ಸುಗಂಧ ವಾಸನೆ, ಆ ಪರಿಮಳ ತೈಲ ನಮ್ಮಿಂದ ಹೊರಟು ಬರಬೇಕು. ಯಾಕಂದ್ರೆ ನಮಗೋಸ್ಕರ ಆತನ ಏನ್ ಮಾಡಿದ್ರಂತೆ?
ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾಗಿ ಏನ್ ಮಾಡಿದ್ರೆ, ಕಾಣಿಕೆಯಾಗಿ ಯಜ್ಞವಾಗಿ ಸಮರ್ಪಿಸಿಕೊಂಡ್ರು. ಹಲ್ಲೆಲೂಯ. ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ. ಹಲ್ಲೆಲೂಯ. ಈ ಪರಿಮಳ ಅಂದ್ರೆ ಏನ್ ಗೊತ್ತಾಯ್ತಾ? ವಾಸನೆ ಅಂದ್ರೆ ಗೊತ್ತಾಯ್ತಾ? ಪ್ರೀತಿ. ಹಲ್ಲೆಲೂಯ. ನೀನ್ ಎಷ್ಟು ಪ್ರೀತಿಯಿಂದ ನಡ್ಕೊಂತೀಯ, ಎಷ್ಟು ಪ್ರೀತಿ ತೋರಿಸ್ತೀಯೋ, ಎಷ್ಟು ಪ್ರೀತಿಯಿಂದ ಇರ್ತೀಯೋ, ನಿನ್ನಿಂದ ಆ ಸುಗಂಧ ವಾಸನೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಬರ್ತಾ ಇರುತ್ತೆ. ಹಲ್ಲೆಲೂಯ ಹೇಳ್ರಿ. ಹಲ್ಲೆಲೂಯ. ನಾ ಪ್ರೀತಿ ಇಲ್ಲದವನಾಗಿದ್ರೆ ಏನು ಇಲ್ಲದವನಾಗಿದ್ರೆ ಏನು ಇಲ್ಲ. ಯಾರ ಹತ್ರ ನೋಡು ಗರಗರ ಗರಗರ ಜಗಳ ಮಾಡೋದು, ಸಿಟ್ಟು ಮಾಡೋದು, ಮನಸ್ತಾಪ ಮಾಡೋದು, ಉರ್ಕೊಳ್ಳೋದು, ಇದೆಲ್ಲ ವಾಸನೆ ಬರಲ್ಲ. ದುರ್ಗಂಧ ವಾಸನೆ ಬರುತ್ತೆ, ದುರ್ವಾಸನೆ ಬರುತ್ತೆ. ಪ್ರೀತಿ, ನಿನ್ನ ಮಾತಲ್ಲಿ ಆ ಪ್ರೀತಿಯನ್ನ ಕಂಡು ಅವ್ರ ಮನ ಮರುಗ್ತಾರೆ. ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ, ಎಷ್ಟು ಪ್ರೀತಿಯಿಂದ ಬಿಹೇವ್ ಮಾಡ್ತಾರೆ, ಎಷ್ಟು ಪ್ರೀತಿಯಿಂದ ನಡೆಸ್ತಾರೆ, ನಡ್ಕೊಂತಾರೆ. ಅದೇ ಪರಿಮಳ, ಅದೇ ಪರಿಮಳ ಬೀರುವಂಥದ್ದಾಗಿದೆ. ಹಲ್ಲೆಲೂಯ. ಅದರಿಂದಾನೆ ದೇವರು ವಾಕ್ಯ ಹೇಳುತ್ತೆ ಏನಂತೇಳಿ, ರಕ್ಷಣೆಯ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿಸುವ ವಾಸನೆಯಾಗಿದ್ದೇವೆ. ಹಲ್ಲೆಲೂಯ. ಇಂಥ ಕಾರ್ಯಗಳಿಗೆ ಯಾರು ಯೋಗ್ಯರು? ಯಾರು ಯೋಗ್ಯರು? ವಾಸನೆ ಹುಟ್ಟಿಸುವುದಕ್ಕೆ ಯಾರು ಯೋಗ್ಯರು? ಆ ವಾಸನೆ ಬರ್ಸೋದಕ್ಕೆ ಯಾರು ಯೋಗ್ಯರು? ನಾವೇ. ನಮ್ಮಿಂದನೇ ಬರಬೇಕು. ನಮಗೆ ಕೊಟ್ಬಿಟ್ಟಿದ್ದಾರೆ ಸುಗಂಧ ವಾಸನೆನ, ನಾವು ಅದನ್ನು ಹರಡಬೇಕು. ಹಲ್ಲೆಲೂಯ. ನಾವು ಅದನ್ನು ಹರಡಬೇಕು, ಆ ಪರಿಮಳವನ್ನು ಹರಡಬೇಕು, ಆ ಸುಗಂಧ ವಾಸನೆಯನ್ನು ಹರಡಬೇಕು. ಆಗ ದೇವರು ಸಂತೋಷ ಪಡ್ತಾರೆ. ನನ್ನ ಮಗ, ನನ್ನ ಮಗಳು ಸುಗಂಧ ವಾಸನೆಯಾಗಿದೆ. ನನ್ನ ಮಗ ನನಗೋಸ್ಕರ ಹಲ್ಲೆಲೂಯ ಏನಾಗಿದ್ದಾರಂತೆ? ಪರಿಮಳ ಬೀರುವಂತವರಾಗಿದ್ದಾರೆ, ಪರಿಮಳ ಬೀರುವವರಾಗಿದ್ದಾರೆ. ಅದರಿಂದ ನಾವು ಇನ್ನೂ ಭಯದಿಂದ, ಇನ್ನೂ ಭಕ್ತಿಯಿಂದ ಅನೇಕರಿಗೆ ಪರಿಮಳ ಬರುವವರಾಗಿ, ಪ್ರೀತಿ ತೋರಿಸುವವರಾಗಿ, ಆ ಪ್ರೀತಿ ಉಳ್ಳವರಾಗಿ, ಆ ಪರಿಮಳ, ಆ ಕ್ರಿಸ್ತನ ಪರಿಮಳ, ಆ ಕ್ರಿಸ್ತನ ಸುವಾಸನೆ ಒಬ್ಬೊಬ್ಬರು ಹರಡುವಂತೆ. ಹಲ್ಲೆಲೂಯ. ಅದಕ್ಕೆ ತಕ್ಕ ಹಾಗೆ ನಡೆದುಕೊಂಡು ಪರಿಮಳ ಬೇರೆಯವರಾಗಿ ನಾವು ಕಾಣಲ್ಪಡೋಣ. ನಮ್ಮಿಂದ ಪರಿಮಳ ಹೊರಟು ಬರುವುದಕ್ಕಾಗಿ ಪ್ರಯಾಸ ಪಡೋಣ. ನಮ್ಮಲ್ಲಿ ಆ ಪರಿಮಳದ ವಾಸನೆಯನ್ನು ನೋಡಿ ಬಹಳ ಚೆನ್ನಾಗಿದೆ, ಎಲ್ಲಿ ತಗೊಂಡ್ರಿ? ನಮ್ಮ ಚರ್ಚಲ್ಲಿ ಕೊಟ್ಟು ನೀವು ಬರ್ರಿ, ನಮ್ಮ ಚರ್ಚಲ್ಲಿ ಪರಿಮಳ ತೈಲ ಕೊಡ್ತಾರೆ, ಆ ಪರಿಮಳ ಉಂಟಾಗತ್ತೆ, ಬರ್ರಿ, ನಿಮಗೆ ಸಿಗತ್ತೆ. ಹಲ್ಲೆಲೂಯ. ಪರಿಮಳ, ಆ ಪ್ರೀತಿಯ ಪರಿಮಳ, ಆ ಕ್ರಿಸ್ತನ ಮರಣದ ಪರಿಮಳ. ಹಲ್ಲೆಲೂಯ. ಅದರಿಂದ ನಾವು ಪರಿಮಳ ಬೇರೆಯವರಾಗಿ ಕಾಣಲ್ಪಡೋಣ. ನರ್ಗಂಧ ವಾಸನೆ. ಹಲ್ಲೆಲೂಯ. ಆ ವಾಕ್ಯದಂತೆ ನಾವು ಜೀವಿಸೋದಕ್ಕೆ ಪ್ರಯಾಸ ಪಡೋಣ. ನಮ್ಮೊಳಗೆ ಆ ಸುವಾಸನೆ, ಆ ಪರಿಮಳ ಯಾವಾಗಲೂ ಬೀರುವಂತೆ ಭಯದಲ್ಲೂ, ಭಕ್ತಿಯಲ್ಲೂ, ಪರಿಶುದ್ಧತೆಯಲ್ಲೂ, ಪ್ರೀತಿಯಲ್ಲೂ ನಾವು ಬೆಳಗ್ಗೆ ದೇವರ ವಾಕ್ಯವನ್ನು ಆಶ್ವಾಸ. ನಾವೆಲ್ಲರೂ ಮೊಣಕಾಲು ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿ.